ಇಷ್ಟುದ್ದ ಮುಂದಿಂದಿಲ್ಲ, ಬಟ್ ಇವದನ್ನು ಮಾತ್ರ ಹೇಳ್ಬಿಡ್ತೀನಿ. ಎರಡನೆಯದು, ಅಶೋಕ ಬೌದ್ಧ ಮತದ ಪ್ರಭಾವಕ್ಕೊಳಗಾದ ಒಳಗಾಗಿ ಶಸ್ತ್ರ ತ್ಯಜಿಸಿದ ಎಂಬ ತಪ್ಪು ಗ್ರಹಿಕೆ. ಅಂತ ಯಾವ ರಾಜನ ಮಾದರಿಯೂ ಅಶೋಕನ ಕಣ್ಮುಂದಿರಲಿಲ್ಲ. ನೋಡಿ, ನನಗೆ ಭಾಳ ಇಷ್ಟ ಆಗಿದ್ದೇನೆಂದರೆ, ಅವರು ಹೇಗೆ ಒಂದು ಪುಸ್ತಕವನ್ನು, ಇಂಥ ಒಂದು ಘನಕೃತಿಯನ್ನು ಅವರು ಹೇಗೆ ಅಪ್ರೋಚ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ಇದು ಭಾಳ ಅಭಿಮಾನ ಅನಿಸುತ್ತೆ ಅವ್ರ ಬಗ್ಗೆ ನನಗೆ. ಅಂದರೆ ಎಷ್ಟು ಜವಾಬ್ದಾರಿಯಿಂದ ಮಾಡಿದ್ದಾರೆ ಇದನ್ನು ಅಂತ. ಸೊ ಅವರೇ ಅವರ ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳ್ಕೊಂಡಿರೋದನ್ನು ಕೆಲವು ಪ್ರಸ್ತಾಪ ಮಾಡ್ತೀನಿ. ಮೊದಲಿಗೆ ಏನು ಹೇಳ್ತಾರೆ ನೋಡಿ, ಈ ಕೃತಿ ಅಶೋಕನ ಜೀವನ ಚರಿತ್ರೆಯಲ್ಲ, ಕಥಾನಕ ಸಂದರ್ಭ, ಕಳಿಂಗ ಯುದ್ಧ, ಕಾಲ ಸುಮಾರು ಕ್ರಿಸ್ತಪೂರ್ವ 261, ಅಶೋಕನ ಪಟ್ಟಾಭಿಷೇಕದ 8 ವರ್ಷಗಳ ನಂತರ, ಚಾಣಕ್ಯ ವಿಶ್ವಗುಪ್ತರ ಪಾತ್ರ ಸ್ವಭಾವ, ಡಾಕ್ಟರ್ ಚಂದ್ರಪ್ರಕಾಶರ ಧಾರಾವಾಹಿಯಿಂದಲೇ ಸ್ಫೂರ್ತಿ. ಉಳಿದಂತೆ ಕೃತಿಗೆ ಆಧಾರವಾಗುವುದು ಅಶೋಕ, ಖಾರವೇಲ ಹಾಗೂ ರುದ್ರದಾಮನ ಲಿಪಿಗಳು, ಅರ್ಥಶಾಸ್ತ್ರ ಹಾಗೂ ಯವನ ರಾಯಭಾರಿ ಮೆಗಾಸ್ಥೆನೀಸ್ ಚಂದ್ರಗುಪ್ತನ ಆಸ್ಥಾನದಲ್ಲಿದ್ದ ಅವಧಿಯಲ್ಲಿ ರಚಿಸಿದ ಇಂಡಿಕ್ ಗ್ರಂಥದ ಲಭ್ಯ ಭಾಗಗಳ ಅನುವಾದ, ಅನೇಕ ವಿದ್ವಾಂಸರ ವಿಶ್ಲೇಷಣೆಗಳು, ಇತಿವೃತ್ತ ರೂಪುಗೊಳ್ಳಲು ಸಹಕರಿಸಿವೆ. ಇದು ಪ್ರಾರಂಭಕ್ಕೆ ಅವ್ರು ಹೇಳ್ಕೊಳ್ತಾರೆ. ಆಮೇಲೆ ಅವರಿಗೆ ಇದಕ್ಕೆ ಪ್ರೇರಕ ಒಂದು ವಿಷಯ ಯಾವುದು ಅಂದರೆ, ಚಾಣಕ್ಯ ಧಾರಾವಾಹಿಯ ಮರುಪ್ರಸಾರವಾದದುದ್ದಕ್ಕೂ ನನ್ನನ್ನು ಬಾಧಿಸುತ್ತಿದ್ದವನು ಚಂದ್ರಗುಪ್ತ ಮೌರ್ಯನ ಮೊಮ್ಮಗ ಅಶೋಕ. ಇದು ಸ್ಪಷ್ಟ ಮಾಡಿ, ಇದು ನೋಡಿ ಎಷ್ಟು ಚೆನ್ನಾಗಿ ಆಮೇಲೆ ಹೇಳ್ತಾರೆ ಅಂತ. ಅವನ ಲಿಪಿಗಳ ವಸ್ತುನಿಷ್ಠ ಅಧ್ಯಯನ ಸಾಧ್ಯವೇ ಆಗಬೇಕಾದರೆ 3 ಸಂಕೋಲೆಗಳಿಂದ ಬಿಡಿಸಿಕೊಳ್ಳಬೇಕೆಂಬುದನ್ನು ಬಹುಬೇಗ ಅರಿತೆ. 1. ಬೌದ್ಧ ಮತ ಹಾಗೂ ಬ್ರಾಹ್ಮಣ ಧರ್ಮಗಳ ನಡುವಿನ ಈ ಕಾಲದ ಅಂತರವನ್ನು ಆ ಕಾಲಕ್ಕೆ ಅನ್ವಯಿಸುವುದು. ಅದು ಎಷ್ಟು ತಪ್ಪಾಗತ್ತೆ ಅಂತ. ಹಾಗೆ ಮಾಡಿದಾಗ ಎರಡೂ ಪರಸ್ಪರ ಬಹುದೂರವೆನಿಸಿ ಅಶೋಕ ಮತಾಂತರ ಮಾಡುವ ಮಿಷನರಿಯಂತೆ ತೋರುತ್ತಾನೆ. ಇದು ನಿಜ, ನಾನು ಒಪ್ಕೋತೀನಿ. ನಮ್ಮ ಮನಸ್ಸಲ್ಲಿ ಇದ್ದಿದ್ದು ಆ ಥರದ ಭಾವನೆಯೇ ಒಂದು. ವಸ್ತುತಃ ಬೌದ್ಧ ಮತ ಬ್ರಾಹ್ಮಣ ಮೂಲದ್ದೆಂಬುದು ಬುದ್ಧ ವಚನ. ನನ್ನದು ಪುರಾಣ ಮಾರ್ಗ ಎಂದು ತನ್ನ ನಗರ ಸೂತ್ರದಲ್ಲಿ ಉಲ್ಲೇಖಿಸಿ ತಾನು ಔಪನಿಷದ ಋಷಿಗಳ ಸಾಲಿನವನೆಂದು ಅವನು ಸೂಚಿಸಿದ್ದಾನೆ. ಈ ತಥ್ಯ ಅಶೋಕನ ಕಾಲದಲ್ಲಿ ಸರ್ವವಿದಿತವಾಗಿದ್ದುದರಿಂದ ಅದನ್ನು ತನ್ನ ಲಿಪಿಗಳಲ್ಲಿ ಭೇದವೆಣಿಸದೆ ಬ್ರಾಹ್ಮಣ ಶ್ರಮಣಗಳನ್ನು ಜೋಡಿ ಪದಗಳಂತೆ ಬಳಸಿದ್ದಾನೆ. ಜಟಿಂಗ ರಾಮೇಶ್ವರದ 2ನೆಯ ಲಿಪಿಯಲ್ಲಿ ತೈತ್ತಿರೀಯ ಉಪನಿಷತ್ತನ್ನು ನೆನಪಿಸುವ ತಾಯಿ ತಂದೆಯರ ಗುರುಗಳ ಶುಶ್ರೂಷೆಯನ್ನು ಉಲ್ಲೇಖಿಸುತ್ತಾ, ಇದೇ ಪುರಾಣವಾದ ಪ್ರಕೃತಿ, ಇದೇ ದೇವಾನಾಮ ಪ್ರಿಯನ ಧರ್ಮ ಎಂದು ದೃಢವಾಗಿ ಆಡಿದ್ದಾನೆ. ಬುದ್ಧ ಅಶೋಕರಿಬ್ಬರು ಪುರಾಣವನ್ನು ಉಲ್ಲೇಖಿಸುವುದು ಗಮನಾರ್ಹ. ವಿಶೇಷವೆಂದರೆ ಆ ಕಾಲದಲ್ಲಿ ಜಂಬೂದ್ವೀಪದಲ್ಲಿ ಹಿಂದೂ ಶಬ್ದ ಬಳಕೆಯಲ್ಲಿರಲಿಲ್ಲ. ಬ್ರಾಹ್ಮಣ ಧರ್ಮ ಎಂಬುದೇ ಬೌದ್ಧ ಗ್ರಂಥಗಳಲ್ಲಿರುವ ಸಂಬೋಧನೆ. ಹಿಂದೂ, ಹಿಂದವೀಯ ಎಂಬ ಮೊದಲ. ಮತ್ತು ನಮ್ಮ ಇವಾಗ ಇಕ್ಬಾಲ್ ಹಾಡಲ್ಲಿ ಹಿಂದಿ ಹೇ ಹಮ್ ವತನ್ ಹೇ, ಅದು ಕೂಡ ಉಲ್ಲೇಖ ಪರ್ಷಿಯಾ ದೇಶದ ಅಖಿಮಿನಿಯ ಸಾಮ್ರಾಜ್ಯದ ರಾಜ ಡೈರಿಯಸ್ ಅವನ ಶಿಲಾಲಿಪಿಗಳಲ್ಲಿ ಕಾಣುತ್ತದೆ. ಆದರೂ ಅದು ಆ ದೇಶಕ್ಕೆ ಮಾತ್ರ ಸೀಮಿತವಾಗಿರುತ್ತದೆ. ಎರಡನೆಯದು, ಇಷ್ಟುದ್ದ ಮುಂದಿಂದಿಲ್ಲ, ಬಟ್ ಇವದನ್ನು ಮಾತ್ರ ಹೇಳ್ಬಿಡ್ತೀನಿ. ಎರಡನೆಯದು, ಅಶೋಕ ಬೌದ್ಧ ಮತದ ಪ್ರಭಾವಕ್ಕೊಳಗಾದ ಒಳಗಾಗಿ ಶಸ್ತ್ರ ತ್ಯಜಿಸಿದ ಎಂಬ ತಪ್ಪು ಗ್ರಹಿಕೆ. ಅಂತ ಯಾವ ರಾಜನ ಮಾದರಿಯೂ ಅಶೋಕನ ಕಣ್ಮುಂದಿರಲಿಲ್ಲ. ಸ್ವತಃ ಬುದ್ಧನೇ ಕ್ಷಾತ್ರಪ್ರಜ್ಞೆ ಉಳ್ಳವನಾಗಿದ್ದನೆಂಬುದು ಅವನ ಜೀವನದಿಂದ ತಿಳಿಯುತ್ತದೆ. ತನ್ನ ಭಿಕ್ಷು ಜೀವನ ಸಮಸ್ತವನ್ನು ಕ್ಷತ್ರಿಯರ ಆಶ್ರಯದಲ್ಲೇ ಅವರ ಇಚ್ಛಾನುವರ್ತಿಯಾಗೆ ಕಳೆದ ಅವನು ತನ್ನ ಪ್ರಭಾವ ವಲಯದ ಯಾವ ರಾಜನನ್ನು ಶಾಸನ ವಿಮುಖಗೊಳಿಸಲಿಲ್ಲ. ಯೋಧರಿಗೆ ದೀಕ್ಷೆ ನೀಡುತ್ತಿದ್ದನಾದರೂ ಬಿಂಬಿಸಾರನ ಸೂಚನೆಯ ಮೇರೆಗೆ ತಕ್ಷಣ ನಿಯಮವನ್ನು ಮಾರ್ಪಡಿಸಿದ. ಕ್ಷಾತ್ರದ ಅಗತ್ಯವನ್ನು ಲಿಚ್ಛವಿಗಳಿಗೆ ಒತ್ತಿ ಹೇಳಿದ. ತನ್ನ ಭಿಕ್ಷುಗಳಿಗೆ ಜೈನ ತೀರ್ಥಂಕರರಂತೆ ಕಠೋರ ಆಹಾರ ಆಚಾರಗಳ ನಿಯಮ ರೂಪಿಸದ ಅವನ ಮೇಲೆ ಅತಿರೇಕವೆನಿಸುವ ಅಹಿಂಸೆಯ ಆರೋಪಣವಾಗಿದೆ. ಇದೇ ಆರೋಪಣ ಅಶೋಕನ ಹೆಗಲನ್ನು ಏರಿ ಅವನ ಮೂಲ ವ್ಯಕ್ತಿತ್ವವನ್ನು ಅತಿಕ್ರಮಿಸಿದೆ. ಇದು ಎರಡನೇದು. ಮೂರನೇದವ್ರು ಏನು ಹೇಳ್ತಾರೆ, ಧರ್ಮ ಹಾಗೂ ರಾಜನೀತಿಗಳನ್ನು ಪೃಥಕ್ಕರಿಸಿ ನೋಡುವುದು. ಅಂದರೆ ಅದು ಬೇರೆ ಬೇರೆಯಾಗಿ ನೋಡೋದು
ಒಂದು ಕಷ್ಟ ತರುತ್ತೆ ಅಂತ. ಆ ಕಾಲದ ಶಾಸನವನ್ನು ಪರಿಭಾವಿಸುವಾಗ ಇಂದಿನಂತೆ ಧರ್ಮ ಹಾಗೂ ರಾಜನೀತಿಗಳನ್ನು ಪೃಥಕ್ಕರಿಸಿರುವಂತಿಲ್ಲ. ರಾಜರು ತಮ್ಮ ರಾಜನೀತಿಯ ಜನಹಿತದ ಕಾರ್ಯಗಳೆಲ್ಲವನ್ನು ರಾಜಧರ್ಮದ ಪರಿಧಿಯಲ್ಲೇ ನಿರ್ವಹಿಸುತ್ತಿದ್ದರು ಎಂಬ ವಿವೇಚನೆ ಅತಿ ಮುಖ್ಯ. ಅವರದು ಮೊದಲೇ ಉಲ್ಲೇಖಿಸಿರೋದು, ಅಂದರೆ ಮೊದಲೇ ಇದನ್ನು ಬರೆದಿರೋದು ಓದುವ ಒಂದು ಓದುಗರಿಗೆ ಅವರಿಗೆ ಒಂದು ಯಾವ ನಿಟ್ಟಿನಲ್ಲಿ ಯಾವ ದೃಷ್ಟಿಕೋನದಿಂದ ಇದನ್ನು ನೋಡಬೇಕು ಅನ್ನೋದು ಸ್ಪಷ್ಟಪಡಿಸ್ತಾ ಹೋಗುತ್ತೆ ಅನ್ಸುತ್ತೆ. ಅಶೋಕನನ್ನೇ ದೃಷ್ಟಾಂತವಾಗಿಸಿಕೊಂಡು ಅವನನ್ನು ತ್ರಿಕರಣಪೂರ್ವಕ ಕಾಯ ವಾಚ ಮನಸ ಅನುಸರಿದ ಸಿಂಹಳ ರಾಜರ ಶಿಲಾಲಿಪಿಗಳು ನನ್ನ ಮಟ್ಟಿಗೆ ವಿಸ್ಮಯಕಾರಿ ಶೋಧ. ಅಂದರೆ ಶ್ರೀಲಂಕಾಲೆಲ್ಲ ಅವರು ಟೂರ್ ಮಾಡಿ ಬಂದರು, ಎಲ್ಲ ಕಡೆನೂ ಓಡಾಡಿದ್ದಾರೆ ಇದನ್ನು ಮಾಡೋದಕ್ಕೆ ಅವರು. ನಾನು ಕಂಡಂತೆ ಅಶೋಕನ ಅಧ್ಯಯನಕ್ಕೆ ವಿದ್ವಾಂಸರು ಈ ತೌಲನಿಕ ಮಾರ್ಗ ಸೂಚಿಸಿಲ್ಲ. ಆದರೆ ಅಶೋಕನಿಗಿದ್ದಿರಬಹುದಾದ ಆಳ್ವಿಕೆಯ ದೃಷ್ಟಿ ದಾರ್ಢ್ಯಗಳು ವ್ಯಕ್ತವಾಗುವುದು ಅವನಿಂದ ಸ್ಫೂರ್ತರಾದ ಸಿಂಹಳ ರಾಜ್ಯದಲ್ಲಿ, ಅಂದರೆ ಶ್ರೀಲಂಕಾದವರಿಗೆ. 12ನೇ ಶತಮಾನದ ನಿಶಂಕ ಮಲ್ಲನ ಉದಾಹರಣೆ ಪ್ರಮುಖ ಹಾಗೂ ವಿಚಾರಾರ್ಹ. ವರ್ತನೆಯಲ್ಲಿ ಬುದ್ಧನಿಗಿಂತ ಬೌದ್ಧನೆನಿಸುವ ಈ ರಾಜ ಧರ್ಮಾನುಷ್ಠಾನಕ್ಕೆ ಭಿಕ್ಷುಗಳಿದ್ದರೂ ಶಾಸನ ರಾಜನ ಹೊಣೆ. ಶಾಸನದ ರಕ್ಷಣೆಯಿಂದಲೇ ಧರ್ಮ ಸಾವಿರಾರು ವರ್ಷ ಉಳಿಯುವುದು ಎಂದು ಸ್ಪಷ್ಟವಾಗಿ ಆಡುತ್ತಾನೆ. ರಾಜ ನರದೇವತ, ಅವನು ಪ್ರಜೆಗಳಿಗೆ ವಿಧಿಸುವ ದಂಡ ಸದುದ್ದೇಶದಿಂದ ಕೂಡಿರುತ್ತೆ, ಚಿಕಿತ್ಸನ ಔಷಧಿಯಂತೆ. ರಾಜೇಚ್ಛೆ ಮೀರಿದರೆ ಮನುಷ್ಯ ಲೋಕ ನರಕದಂತೆ, ಗೌರವಿಸಿದರೆ ಸ್ವರ್ಗದಂತೆ ಅಂತ ಅವನು ಹೇಳ್ತಾನೆ, ಮುಂತಾಗಿ ಆಡುತ್ತಾನೆ. ಸಿಂಹಳವನ್ನು ನಿರಂತರ ಪೀಡಿಸುತ್ತಿದ್ದ ಪಾಂಡ್ಯ ಚೋಳರ ಮೇಲೆ ಯುದ್ಧ ಸಾರುತ್ತಾನೆ. ತನ್ನಿಬ್ಬರು ಮಕ್ಕಳನ್ನು ಬೌದ್ಧ ಮತಕ್ಕೆ ದಾನ ಮಾಡಿ ಪರ್ಯಾಯವಾಗಿ ಹಿರಣ್ಯದ ಸ್ತೂಪ ನೀಡಿ ಪುನಃ ಅವರನ್ನು ಹಿಂಪಡೆಯುತ್ತಾನೆಂಬುದು ವಿಶೇಷ. ನಿಶಂಕಮಲ್ಲನಾಗಲಿ ಸಿಂಹಳದ ಇತರ ರಾಜರಾಗಲಿ ಅಹಿಂಸೆಯ ಕಾರಣ ನೀಡಿ ಶಸ್ತ್ರ ತ್ಯಜಿಸಿದ, ಆಳ್ವಿಕೆಯ ಬಿಗಿ ಸಡಿಲಿಸಿದ ವೃತ್ತಾಂತವಿಲ್ಲ. ನಿಶಂಕಮಲ್ಲ ಕಲಿಂಗ ಮೂಲದವನಾದ್ದರಿಂದ ಅಶೋಕನ ಲಿಪಿಗಳ ಯಥಾರ್ಥ ಜ್ಞಾನವಿತ್ತೆಂದು ನನ್ನ ಊಹೆ. ಕಲಿಂಗ ಸಿಂಹಗಳ ಸಂಬಂಧ ಕಾದಂಬರಿಯಲ್ಲಿ ಮೂಡಿಬರುತ್ತದೆ. ಅದನ್ನು ನೀವು ಓದ್ತಾ ಅದು ಹಾಸುಹೊಕ್ಕಾಗಿ ಬರುತ್ತೆ ಈ ವಿಚಾರಗಳದರಲ್ಲಿ. ಈ ಕೃತಿ ಅಶೋಕನ ಅದು ಹೇಳಿದೆ ಅದು ಮೊದಲೇ. ಆಮೇಲೆ ನೋಡಿ, ಕಾದಂಬರಿಯಾಗಿ ಕಾಲಿಟ್ಟಿದ್ರೆ ಅವ್ರ ಆಸ್ಥಾನದ ಪರಿಷತ್ತಲ್ಲಿ ಮೊದಲು ಪ್ರಸ್ತಾಪ ಆಗೋದು. ನಾನು ಎಷ್ಟೊಂದು ವಿಚಾರಗಳು ಇದರಲ್ಲಿ ಬರುತ್ತೆ, ಅದು ಒಂದೇ ಎಳೆಯನ್ನು ಇಟ್ಕೊಂಡು ನಾನು ಮಾಡ್ತೀನಿ. ಅಂದರೆ ಯುದ್ಧ ಯಾತಕ್ಕೆ ಪ್ರಾರಂಭ ಆಗತ್ತೆ, ಯುದ್ಧ ಪ್ರಾರಂಭ ಆಗೋಕ್ಕೆ ಅದಕ್ಕೆ ಹಿಂದೆ ಏನು ನಡೀತು ಅಂತ ಶುರು ಮಾಡ್ತಾರೆ, ಆಮೇಲೆ ಯುದ್ಧಕ್ಕೆ ಹೋಗ್ತಾರೆ. ಅದು ಮಹಾಮಾತ್ಯರು ಅರಿಂದಮನಿಗೆ ಸಂಜ್ಞೆ ಮಾಡಿ ಅವನು ಎದ್ದು ಹೇಳ್ತಾನೆ, ಆದಿತಃ ಹೇಳು, ಎಲ್ಲರಿಗೂ ವಿಷಯ ಆಮೂಲಾಗ್ರೆ ತಿಳಿಯಲಿ ಅಂತ ಹೇಳ್ತಾರೆ. ಆ ಪರಿಷತ್ತಲ್ಲಿ ಅವ್ರು ಹೇಳ್ತಾರೆ, ಈಗ 6 ತಿಂಗಳ ಹಿಂದೆ ದಕ್ಷಿಣಾಪಥದ ರಾಜಧಾನಿ ಸುವರ್ಣಗಿರಿ ಹಾಗೂ ಗೋದಾವರಿ ತೀರದ ಅಶ್ಮಕ ಈ 2 ಜನಪದಗಳು ವಿದ್ರೋಹಕ್ಕೆಳಸಿ ಅವರೊಡನೆ ಕಲಿಂಗವು ಕೈಜೋಡಿಸಿದ್ದು ನಿಮಗೆಲ್ಲ ತಿಳಿದಿದೆ. ಸುವರ್ಣಗಿರಿ ಅಶ್ಮಕಗಳು ಸುಲಭವಾಗಿ ನಿಯಂತ್ರಿಸಿದೆವು. ಆ ಜನಪದಗಳಲ್ಲಿ ರಾಜಾಡಳಿತ ಇರಲಿಲ್ಲ, ನಮ್ಮ ಅಮಾತ್ಯರದೇ ಶಾಸನ. ಆದರೆ ಕಲಿಂಗದ ಮೇಲ್ವಿಚಾರಣೆಗೆ ನಿಯೋಜಿಸಿದ್ದ ಅಮಾತ್ಯರನ್ನು ಕಳಿಂಗ ರಾಜ ಅಪಮಾನಿಸಿ ಕಳಿಸಿದ್ದಾನೆ. ಮಗಧ ಸಿಂಹಾಸನದ ಬಗ್ಗೆ ಅನಾದರದಿಂದ ಆಡಿದ್ದಾನೆ. ಅವನ ಈ ಧಾರ್ಷ್ಟ್ಯ ಯುದ್ಧದ ಪೂರ್ವ ಸೂಚನೆ ಎನಿಸುತ್ತದೆ. ಸನ್ನಿವೇಶ ಹೀಗಿರುವಾಗ ನಿಮ್ಮೆಲ್ಲರಿಗೂ ಕಲಿಂಗದ ಸ್ಥಳ ಜಲಮಾರ್ಗಗಳನ್ನು ಪರಿಚಯಿಸಲು ನಾನು ಮಹಾಮಾತ್ಯರು ಸೇರಿ ಈ ಸ್ಥಳಚಿತ್ರ ರಚಿಸಿದ್ದೀವಿ, ಈಗೊಳ್ಳಿ. ಇಲ್ಲಿಂದ ಪ್ರಾರಂಭ ಆಗತ್ತೆ ಕತೆ. ಅಂದರೆ ಅದು ಕಥೆಯ ಅಂದರೆ ಕೋರ್ ಸ್ಟ್ರೆಂತ್ ಏನಿದೆ, ಒಂದು ಕೋರ್ ಥ್ರೆಡ್ ಏನಿರುತ್ತೋ ಅದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅವರು ಮಹಾಮಾತ್ಯರು ಈ ಸಭೆಯ ಮಾತು ಮುಂದೆ ಬರೆದಾಗ ಹೇಳ್ತಾರೆ ಅವರು, ಸಾರಾಂಶವಿಷ್ಟು: ಕಲಿಂಗರಾಜನ ಪ್ರಬಲ ಶಕ್ತಿಗಳು 2, ಮಹಾನದಿ ಹಾಗೂ ಆಟವಿಕರು. ಅಂದರೆ ಈ ಫಾರೆಸ್ಟ್ ಕಿಂಗ್ಡಮ್ ಅಂತ ಯಾವುದನ್ನು ಕರೀತಿದ್ರು ಅದು. ಯುದ್ಧ ಬೇಕೇ ಎಂಬುದು ಪ್ರಶ್ನೆ. ಕಾರ್ಯತಂತ್ರ ರೂಪಣ ಕಠಿಣವಲ್ಲ, ನಿಷ್ಕರ್ಷೆ ಶೀಘ್ರ ಆಗಬೇಕಷ್ಟೆ. ಕಾರಣ ನಾವು ಕಾರ್ತಿಕ ಪೂರ್ಣಿಮೆ ಕಳೆಯುತ್ತಿದ್ದಂತೆ ಆಕ್ರಮಿಸಬೇಕು. ಪೂರ್ಣಿಮೆಯ ನೌಕ ಪೂಜೆ ಮುಗಿಸಿ ಕಲಿಂಗ ವೀರರ ನಾವಿಕ ಪಡೆಗಳು ದಂತಪುರದಿಂದ ಸಿಂಹಳ, ಸುವರ್ಣಭೂಮಿ, ಸುವರ್ಣದ್ವೀಪ, ಯವದ್ವೀಪಗಳ ಕಡೆಗೆ ಸಮುದ್ರಯಾನ ಹೊರಡುತ್ತವೆ. ವಾಣಿಜ್ಯ ಹೊಸ ಭೂಖಂಡಗಳ ಅನ್ವೇಷಣೆಗೆ
ಸಮುದ್ರ ಮಾರುತ ಅವರಿಗೆ ಪೂರಕವಾಗುವುದು ಕಾರ್ತಿಕ ಮಾಸದಿಂದ, ಅವರೆಲ್ಲ ಹಿಂತಿರುಗುವುದು ಮುಂದಿನ ಆಷಾಢಕ್ಕೆ. ಇದು ಯಾಕೆ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನ್ಸಂದ್ರೆ, ಅಂದರೆ ಇದು ವಿಶೇಷವಾಗಿ ಇದರಲ್ಲೇ ಬಂದಿದೆ ಅಂತಲ್ಲ, ತುಂಬ ಕಾದಂಬರಿಗಳಲ್ಲಿ ಈ ಥರದ ಒಂದು ಇತಿಹಾಸ ಪ್ರಜ್ಞೆ ಇರೋದನ್ನು ನಾವು ನೋಡಿದ್ದೀವಿ. ಆದರೆ ನಮಗೆ ಇವಾಗ ಯಾವುದು ನಾವು ಮುಂಗಾರು ಮಳೆ ಹಿಂಗಾರು ಮಳೆ ಅಂತ ಹೇಳ್ತೀವೋ, ಮುಂಗಾರಿಗೆ ದೋಣಿ ಹಾಯಿಸೋದು, ಹಡಗನ್ನು ಹಾಯಿಸೋದು, ಹಿಂಗಾರಿಗೆ ಯಾವ ಟೈಮಲ್ಲಿ ಹಡಗನ್ನು ಹಾಯಿಸಬೇಕು ಅನ್ನೋದನ್ನು ಒಂದು ಸಂಭಾಷಣೆಯಲ್ಲಿ, ಒಂದು ಕಾನ್ವರ್ಸೇಷನ್ನಲ್ಲಿ ಹೇಳ್ದಂಗೆ ಮಾಡಿದಾರಲ್ಲ, ಅದನ್ನು, ಈ ಗುಣವನ್ನು, ಈ ಅಧ್ಯಯನಶೀಲತೆಯನ್ನು ಪ್ರತ್ಯೇಕವಾಗಿ ಅದನ್ನು ತೋರುಗೊಳ್ಳದೆ ಅವರು ಏನು ಒಂದು ಸಂಭಾಷಣೆಯಲ್ಲಿ ಒಂದು ಸಾಮಾನ್ಯವಾಗಿ ಮಾತಾಡ್ತಾರಲ್ಲ, ಆ ಥರ ತಂದಿಟ್ಟಿರೋದು ಭಾಳ ವಿಶೇಷ ಈ ಕೃತಿಯಲ್ಲಿ ಅಂತ ಹೇಳೋದಕ್ಕೆ ಇದನ್ನು ಹೇಳ್ತಾ ಇದ್ದೀನಿ. ನೋಡಿ, ಮುಂದೆ ಅದು ಸ್ವಲ್ಪ ಸ್ಪಷ್ಟ ಆಗುತ್ತೆ. ಸಮುದ್ರ ಮಾರುತ ಕದಾಪಿ ಆಸ್ಪದ ನೀಡುದು, ಅದು ಉತ್ತರಾಭಿಮುಖಿಯಾಗಿದೆ, ಜಲಯಾನ ಅಸಾಧ್ಯ ಆಗದೆ, ಅದು ಉತ್ತರಾಭಿಮುಖಿ ಆಗದೆ ಜಲಯಾನ ಅಸಾಧ್ಯ, ಏನಿದ್ದರೂ ವೈಶಾಖದ ನಂತರವೇ ಎಂದು ಅವರು ಒಮ್ಮೆ ಅಶೋಕನನ್ನು ನೋಡಿ ಪರಿಷತ್ತಿನಡೆ ತಿರುಗಿದರು. ಯುದ್ಧ ನಮ್ಮ ಆದ್ಯತೆ ಅಲ್ಲ, ಕಳಿಂಗರಾಜನೇ ಬಯಸಿದರೆ ನಿರಾಕರಿಸುವಂತಿಲ್ಲ. ಸನ್ನದ್ಧತೆಯ ದೃಷ್ಟಿಯಿಂದ ಇಷ್ಟನ್ನು ಮಾಡಿದ್ದೀವಿ. ಅವನಿಗೆ ತಕ್ಷಣ ಬಂದು ಅಶೋಕನನ್ನು ಕಾಣು ಎಂದು ಸೂಚಿಸಿದ್ದೀವಿ. ಅವನ ಪ್ರತಿಕ್ರಿಯೆಗೆ ಅನುಗುಣವಾಗಿ ಮುಂದುವರಿಯೋಣ ಅಂತಾರೆ. ಅಶೋಕ ಇದರ ಬಗ್ಗೆ ಆದರೂ ಹೇಳು ಶೂರ್ಮಿ ಅಂತ ಒಂದು ಭಾಳ ವಿಶೇಷವಾದ ಕ್ಯಾರೆಕ್ಟರ್ ಇದು, ಶೂರ್ಮಿಕಾ ಅಂತ. ಅಫ್ಘಾನಿಸ್ತಾನದವಳು, ಇಂದಿನ ಅಫ್ಘಾನಿಸ್ತಾನದವಳು, ಅಂದರೆ ಗಂಧರ್ವ ದೇಶದಿಂದ ಬಂದಿರೋವಳು. ಅವಳು ಅವನಿಗೆ ಬಾಡಿ ಗಾರ್ಡು. ನನಗೆ ಏನು ಇದರಲ್ಲಿ ಬರೆದಿರೋದು, ಸಹನ ಒಂದು ಹೆಣ್ಣು ಪಾತ್ರಗಳ ನಿರೂಪಣೆ ಇದೆಯಲ್ಲ, ಅದನ್ನು ಈಗಿನ ಒಂದು ಫೆಮಿನಿಸ್ಟ್ ಅನ್ನೋ ಯಾವುದು ಫ್ರೇಮ್ವರ್ಕ್ ಇದೆಯೋ ಅದಕ್ಕಿಂತ ಭಾಳ ದೊಡ್ಡ ವ್ಯಾಪ್ತಿಯಲ್ಲಿ ಅವರು ನೋಡೋದಕ್ಕಾಗಿದೆ. ಈ ಶೂರ್ಮಿಕೆ ಅನ್ನೋ ಕ್ಯಾರೆಕ್ಟರು ಒಂದು ರೀತಿಯಲ್ಲಿ, ನಾನು ಅವ್ರ ಜೊತೆ ತುಂಬ ಸಲ ಮಾತಾಡಿದಾಗ ನನಗನ್ಸೋದು ಅವರ ವ್ಯಕ್ತಿತ್ವವನ್ನು ಬಿಂಬಿಸುತ್ತೆ ಅಂತ ನನ್ನ ಅಭಿಪ್ರಾಯ. ಆಯಿತಾ, ನಂಗಂತೀನಿ. ಅವಳು ಅದರದ್ದು ಮುಂದೆ ಬರುತ್ತೆ, ಒಂದೇ ಒಂದು ಉದಾಹರಣೆ, ಅವಳು ಹೆಂಗೆ ಯೋಚನೆ ಮಾಡ್ತಾಳೆ, ಮಾತಾಡ್ತಾಳೆ ಅನ್ನೋದು. ಅವಳ ಅಭಿಪ್ರಾಯವನ್ನು ಅಶೋಕ ಕೇಳ್ತಾನೆ ಹೋಗ್ತಾನೆ, ಮತ್ತು ಅವಳು ಎಷ್ಟು ಸೂಕ್ಷ್ಮವಾಗಿ ವಿವೇಚಿಸಿ ಎಷ್ಟು ಡಿಪ್ಲೊಮ್ಯಾಟಿಕ್ಕಾಗಿ ಅವನಿಗೆ ಉತ್ತರ ಕೊಡ್ತಾಳೆ ಅನ್ನೋದು ಇದರಲ್ಲಿ ಭಾಳ ವಿಶೇಷ. ಅದು ಅವಳನ್ನು ಕೇಳ್ತಾನೆ. ಅವಳು ಸಿಂಪಲ್ ಪ್ರಶ್ನೆ ಕೇಳ್ತಾಳೆ, ಕಲಿಂಗದ ಮೇಲೇಕೆ ಈ ಕ್ರೋಧ? ಅವನು ತಕ್ಷಣ ಉತ್ತರ ಕೊಡೋದಿಲ್ಲ. ಉತ್ತರದ ಬದಲು ಪ್ರಶ್ನೆ ಅವಳು ಹಾಕಿರ್ತಾಳೆ. ಅವನು ಮಾತಾಡಲಿಲ್ಲ. ಆ ವೇಳೆಗಾಗಲೇ ಕಣ್ಮುಚ್ಚಿ ಕುಳಿತಿದ್ದ. ವೃಥಾ ಕೆಣಕಿದನೆ. ಅವಳಿಗೆ ಆತಂಕವಾಯಿತು. ಹಿನ್ನೆಲೆಯಲ್ಲಿ ಶೋಣದ ಸತತ ಮೊರೆತ. ಈ ನದಿ ಬಗ್ಗೆ, ಈ ಶೋಣ ನದಿಯ ಬಗ್ಗೆ ಮಾತಾಡಬೇಕಾದ್ರೆ ಅವ್ರಿಗಿರುವ ಈ ಕ್ಷಾತ್ರ ಪ್ರೇಮ ಅವರಲ್ಲಿ ಸಹಜವಾಗಿ ಅಡಗಿದೆ, ಅವ್ರಿಗೆ ಈ ಸಹನ ಅವರಲ್ಲಿ ಅಂತ ನನ್ನ ಅಭಿಪ್ರಾಯ. ಈ ಶೋಣ ನದಿಯನ್ನು ನದ ಅಂತ ಕರೀತಾರೆ, ಅಂದರೆ ಗಂಡು ನದಿ. ಅದು ಇರೋದೇ ಹಾಗೆ ಸರಿ, ಆದರೆ ಬೇರೆ ನದಿಗಳಿಗೂ ನದ ಅಂತಾರೆ ಅದು ಕಾದಂಬರಿಯಲ್ಲಿ. ಹೌದಾ? ಓಕೆ. ನನಗೆ ಅದನ್ನು ನೋಡಿ, ಅದು ಗಮನಿಸ್ಬೇಕಾದ್ದು. ಅದಕ್ಕೆ ನಾನು ಜಾಸ್ತಿ ಹೇಳೋದಕ್ಕೆ ಹೋಗೋದಿಲ್ಲ, ಇವರೆಲ್ಲ ವಿದ್ವಾಂಸರು ಹೇಳಲಿ. ಬಟ್ ನೋಡಿ, ನನಗೆ ಅನಿಸಿದ್ದಿರ್ತಲ್ಲ, ಅಂದರೆ ನಾನು ಸಾಮಾನ್ಯ ಓದುಗನಿಗೆ ಹೆಂಗೆ ಅನಿಸುತ್ತೆ ಅದು ಅವರ ವ್ಯಕ್ತಿತ್ವವನ್ನು ತೋರಿಸುತ್ತೆ ಅಂತ ನನಗನ್ಸುತ್ತೆ. ಉತ್ತರದ ಪದ ಪ್ರಶ್ನೆ ಹಾಕಿದಳು. ಅವಳಿಗೆ ಆತಂಕವಾಯಿತು. ಹಿನ್ನೆಲೆಯಲ್ಲಿ ಶೋಣದ ಸತತ ಮೊರೆತ. ಸಭೆ ಸೇರಿ ಎಲ್ಲರೂ ಮಾತಾಡುವಾಗ ತಿಳಿಯುವುದಿಲ್ಲ. ನಿಶ್ಶಬ್ದ ಆವರಿಸಿದೊಡನೆ ವಿಜೃಂಭಿಸತೊಡಗುತ್ತದೆ. ಮೊರೆತ ಪ್ರತಿ ಶಿಲಾಸ್ತಂಭಕ್ಕೂ ಬಡಿದು ಆ ಆವರಣದಲ್ಲಿ ಸುತ್ತು ಹಾಕುತ್ತಾ ಮತ್ತೆ ಮತ್ತೆ ಬಡಿದು ಬಡಿತಕ್ಕೆ ಸ್ತಂಭಗಳು ಕ್ರಮೇಣ ಕರಗು ಹೋಗುತ್ತವೇನೋ. ಇನ್ನಷ್ಟು ವರ್ಷ ಕಳೆಯುವುದರೊಳಗೆ ಅವುಗಳ ಸುತ್ತಳತೆ ಸವೆದು ಕೃಶವಾಗಿ ಈಗಾಗಲೇ ಸವೆದಿರಬಹುದು. ಮೂಲ ಗಾತ್ರ ಎಷ್ಟಿತ್ತೆಂದು ಯಾರು ಬಲ್ಲರು. ಅವಳ ಮನಸ್ಸು ಹೊಸ ಗ್ರಾಸದ ಭಕ್ಷಣೆಯಲ್ಲಿ ತೊಡಗಿತು. ಇದನ್ನು ನೋಡಿ, ನಾನು ಒಂದು ಸಿನಿಮಾ ನಾಟಕ ರಂಗದವನಾಗಿ ಕೇಳ್ತೀನಿ. ಕೆಲವು ಇದರಲ್ಲಿ ತುಂಬ ಸಿನಿಮಾಗೆ ಒದಗೋದು, ಕೆಲವು ನಾಟಕಕ್ಕೆ. ಇದು ಒಂದು ಮೆಟಫಾರಿಕಲ್ ಆಗಿ ನೋಡಿ.
ಅಂದರೆ ಅವರು ಅವರು ನಿರೂಪಿಸುವ ಅಶೋಕನ ವ್ಯಕ್ತಿತ್ವದಲ್ಲಿ ಅವನ ಮನಸ್ಸು ಅವನು ತೊಳಲಾಟಕ್ಕೆ ಬಿದ್ದು ಅವನು ಆ ಥರ ವ್ಯಾಕುಲ ಆಗಿಲ್ಲ, ಅಥವಾ ಅವನು ಡಿಸ್ಟರ್ಬ್ಡ್ ಮೈಂಡ್ ಇಲ್ಲ ಅವನಿಗೆ. ಅವನ ವ್ಯಕ್ತಿತ್ವದಲ್ಲೇ ಇದಿದೆ ಅಂತ ಇದನ್ನು ಮುಂದುವರಿಸ್ತಾರೆ. ಒಂದೆರಡು ಸತಿ ಬರುತ್ತೆ ಇದರದ್ದು ಪ್ರಸ್ತಾಪ. ಒಂದು ಸತಿ ಕೇಳ್ತಾನೆ ಅವನು ಮುಂದೆ, ಚೆನ್ನಾಗಿದೆ ಅಲ್ವ ಇದು ಖಾಲಿ ಸತಿಗೆ ಚೆನ್ನಾಗಿದೆ ಅಲ್ವ ಅಂತ ಬೇರೆ ಕೇಳ್ತಾನೆ ಅವನು. ಸೊ ಈ ಥರದ್ದನ್ನು ಅಂದರೆ ಅಲ್ಲಿಯ ಪ್ರಕೃತಿಯ ಯಾವ ಇನ್ನು ಲಕ್ಷಣಗಳಿದೆಯೋ ಅದನ್ನು ಸಂದರ್ಭಕ್ಕೆ, ವ್ಯಕ್ತಿತ್ವಕ್ಕೆ ಅದನ್ನು ಭಾಳ ನೇರವಾಗಿ ಹೇಳಿದೆ. ಅದು ಒಂದು ಬ್ಯಾಕ್ಗ್ರೌಂಡಲ್ಲಿ ನೀವು ಅದನ್ನು ಗ್ರಹಿಸುವ ಥರದಕ್ಕೆ ಅವರು ಅವಕಾಶ ಮಾಡಿಕೊಡ್ತಾರೆ. ಆ ಸೂಕ್ಷ್ಮತೆಯನ್ನು ಮತ್ತು ಆ ನಾಜೂಕನ್ನು ಅವರು ಮೇಂಟೈನ್ ಮಾಡಿರೋದು ಅದನ್ನು ನಾನು ಅಭಿನಂದಿಸ್ತೇನೆ. ನಾನು ವಿಧಿಸುವ ಯಾವ ನಿಬಂಧನೆಯನ್ನು ಅವನು ಪಾಲಿಸಿಲ್ಲ. ಅವಳು ಕೇಳಿದಾಗ ಅದಕ್ಕೆ ಉತ್ತರ ಕೊಡ್ತಾನೆ ಕಡೆಗೂ. ನಮ್ಮ ಪ್ರತಿನಿಧಿಯನ್ನು ಅಪಮಾನಿಸಿ ಹಿಂದೆ ಕಟ್ಟಿ ಅವರು ಬಂದು ಹೇಳಿದರಲ್ಲ ಶೂರ್ಮಿ, ಗುಪ್ತ ಸಭೆ, ನಾನು ಮಹಾಮಾತ್ಯರು ಮಾತ್ರ ಇದ್ದದ್ದು, ಜನಕ ಭಕ್ಷಕ ಎಂಬ ದರ್ಪದ ಮಾತು ಅಂದನಂತೆ ನನ್ನನ್ನು. ಇನ್ನೂ ಏನೇನೋ ಶಾಸನ ಪತ್ರ ಕಳಿಸಿದ್ದೀನಿ, ಅವನೆಷ್ಟರವನು ಅಂತ ಬರೆದು ಉತ್ತರವಿಲ್ಲ. 6 ತಿಂಗಳ ಹಿಂದೆ ಅವನು ದಕ್ಷಿಣದವರೊಡನೆ ಸೇರಿ ಮಗಧ ವಿಜಯದ ತಂತ್ರ ರೂಪಿಸಿದಾಗಲೇ ನಾನು ಆಕ್ರಮಿಸಬೇಕಾಗಿತ್ತು. ಈ ವಿಚಾರಕ್ಕೆ ಕಡೆಯಲ್ಲಿ ಬಂದು ಲಾಸ್ಟ್ ಅದನ್ನೇ ಮಾಡ್ತೀನಿ. ಈ ದಕ್ಷಿಣದವರು ಅನ್ನೋದು ಇದೆಯಲ್ಲ, ನಮಗೆ ಎಷ್ಟು ಪ್ರಸ್ತುತ ಅನ್ನೋದು ಒಂದು ಸತೆ ಇದೊಂದು ಫೀಚರ್ ಕೂಡ. ಅವರು ಬರೀತಾ ಇರೋದು ಇಲ್ಲಿ ನಿಂತು ಹಿಂದನ್ನೋದು ನೋಡಿ ಬರೀತಾ ಇರೋದು. ಇಲ್ಲಿಯ ಪ್ರಜ್ಞೆ, ಇಲ್ಲಿಯ ಆಗುಗಳ, ಇವತ್ತಿನ ತುರ್ತು ಆಗುಹೋಗುಗಳ ಪ್ರಜ್ಞೆ ತೀವ್ರವಾಗಿ ಅವ್ರನ್ನ ಕಾಡ್ತಾ ಇರೋದು ಅವರು ಬರೆದಿರುವ ಐತಿಹಾಸಿಕ ಒಂದು ಕಾದಂಬರಿಯಲ್ಲಿದೆ. ಅಂದರೆ ನೀವು ಓದಿದಾಗ ನೀವು ಇವತ್ತಿನ ಯಾವುದೋ ಒಂದು ನ್ಯೂಸ್ ಪೇಪರ್ ಒಪಿನಿಯನ್ ಓದ್ದಂಗೂ ಅನ್ನಿಸ್ಬೋದು ನಿಮಗೆ ಕೆಲವು ಭಾಗಗಳು ಇದರಲ್ಲಿ. ಅದರದ್ದು ವಿಶೇಷವಾಗಿ ಮುಂದೆ ಇದೆ, ಅದನ್ನು ಓದ್ತೀನಿ ನಾನು. 6 ತಿಂಗಳಿಂದ ಅವನು ದಕ್ಷಿಣದವರೊಡನೆ ಸೇರಿ ಮಗಧ ವಿಜಯದ ತಂತ್ರ ರೂಪಿಸಿದಾಗಲೇ ನಾನು ಆಕ್ರಮಿಸಬೇಕಿತ್ತು. ನಮ್ಮ ಅಮಾಂತರನ್ನು ಕಳಿಸಿ ತಪ್ಪು ಮಾಡಿದೆ. ನಾನು ದಿನೇ ದಿನೇ ಬಲಿಷ್ಠನಾಗುತ್ತಿದ್ದೇನೆಂಬ ಸೊಕ್ಕು ಉಕ್ಕಿದೆ ಅವನಲ್ಲಿ. 8 ವರ್ಷಗಳಾದರೂ ಬಿಲದಿಂದ ಹೊರಬರದೆ ಅವಿತು ಕೂತಿರುವ ಇಲಿಗೆ ಇಷ್ಟು ದರ್ಪವಿರಬೇಕಾದರೆ ದೇಶವನ್ನೆಲ್ಲ ಸುತ್ತಿ ಆಳುತ್ತಿರುವ ಸಿಂಹ ನನಗೆಷ್ಟಿರಬೇಕು ಶೂರ್ಮಿ. ಈಗ ಅವನ ಅಹಂಕಾರ ಮುರಿಯದಿದ್ದರೆ ಇನ್ಯಾವಾಗ, ಹೇಳುತ್ತಲೇ ಅಶೋಕನ ಧ್ವನಿ ಏರಿ ಅವನು ಮುಂದೆ ಬಗ್ಗಿ ಪಟದ ಮೇಲೆ ಅಂಕಿತವಾಗಿದ್ದ ಕಲಿಂಗದ ಭಾಗವನ್ನು ಮುಷ್ಟಿಯಲ್ಲಿ, ಅಂದರೆ ಅಲ್ಲಿ ಮ್ಯಾಪ್ ಇಟ್ಕೊಂಡಿರ್ತಾಳೆ ಕಲಿಂಗದ್ದು, ಅವನು ಭಾಗವನ್ನು ಮುಷ್ಟಿಯಲ್ಲಿ ಗುದ್ದಿದ. ರೋಷಕ್ಕೆ ಪಟಪಟ ನಡಿಗೆ, ನೋಡಿ ಅದು ಮೆಟಫಾರಿಕಲ್, ನಡಿಗೆ ಹತ್ತಿ ಬಟ್ಟೆಯ ಮೇಲಿದ್ದ ಕಲಿಂಗ ಸುಕ್ಕಾಯಿತು. ಕೆಳಗಿನ ಸುವರ್ಣಗಿರಿಯು ನಲುಗಿತು. ಸರಿ ಮಾಡಲು ಶೂರ್ಮಿಕ ಮುಂದೆ ಬರುತ್ತಿದ್ದಂತೆ ಅಶೋಕ ಪುನಃ ಒರಗಿದ. 8 ವರ್ಷಗಳಾದವು. ಪಟ್ಟಾಭಿಷಿಕ್ತನಾಗಿ ಈಗ 34 ನನಗೆ. ರಾತ್ರಿ ನಿದ್ರಿಸುವಾಗಲೂ ಕಣ್ಣೆವೆಗಳು ಬಿಗಿಯಾಗಿ ಮುಚ್ಚದೆ ಜೀವಿತದ ಪ್ರತಿ ಕ್ಷಣವನ್ನು ರಾಷ್ಟ್ರ ರಕ್ಷಣೆಗೆ ಮೀಸಲಿಟ್ಟಿರುವ ನಾನು ಜನಕಭಕ್ಷಕ ದರ್ಪದವನೇ. ವಿಂಧ್ಯದ ಆಚೆಗಿನ ಸುಭದ್ರತೆಯಲ್ಲಿರುವ ನಿನಗೆ ಜಂಬೂ ದ್ವೀಪದ ಅಂತಃಪ್ರದೇಶದ ಪ್ರಕ್ಷುಬ್ಧತೆಯ ಕಲ್ಪನೆ ಯಾರು ಇದೆಯೇ? ಅಲ್ಲೆಲ್ಲೋ ಅಜ್ಞಾತ ಬಿಲದಲ್ಲಿ ಅರಣ್ಯ ಗರ್ಭದಲ್ಲಿ ಕೂತು ಅನ್ನುತ್ತೀಯ. ಕಲಿಂಗ ಭಕ್ಷಣಕ್ಕನಾಗುತ್ತೀನಿ ತಾಳು. ನಿನ್ನ ಅಂಗೈಯ ಅಗಲ ಜನಪದವನ್ನು ಒಂದೇ ಗುಕ್ಕಿಗೆ ನುಂಗಿ ನೀರು ಕುಡಿದು ತಕ್ಕ ಪಾಠ ಕಲಿಸಿದರೆ ನಾನು ದೇವನಾಮ ಪ್ರಿಯದರ್ಶಿ ರಾಜ ಅಶೋಕನೇ ಅಲ್ಲ ಅಂತ ಹೇಳ್ತಾನೆ. ಅಂದರೆ ಇದರಲ್ಲಿ ನೋಡಿ, ಇವಾಗ ಇತಿಹಾಸ ಮಾಡೋರು, ಇತಿಹಾಸವನ್ನು ಬರೆಯೋರು ಬೇರೆ ಬೇರೆ ಇರ್ತಾರೆ. ಇತಿಹಾಸ ಮಾಡೋರಿಗೆ ಈ ಥರ ತುರ್ತಾಗಿ ಏನಾರು ಆ್ಯಕ್ಷನ್ ಮಾಡಬೇಕಷ್ಟೇ ಹೊರತು, ಅದು ಅವರು ಐಡಿಯಾಲಜಿ ಇಟ್ಕೊಂಡು, ಒಬ್ಬ ರಾಜನಿಗೆ ಐಡಿಯಾಲಜಿ ಸ್ವಲ್ಪ ಕಷ್ಟ ಅನಿಸುತ್ತೆ. ಈಗ ಗೌರ್ಮೆಂಟ್ ಮಾಡೋ ಪಾರ್ಟಿಗೆ ಐಡಿಯಾಲಜಿ ಇರ್ಬೋದು, ಅದು ಎಸ್ಪೆಷಲಿ ಅಪೋಸಿಷನಲ್ಲಿ ಇದ್ದಾಗ. ಈಗ ಗೌರ್ಮೆಂಟ್ ಮಾಡೋರಿಗೆ ಐಡಿಯಾಲಜಿ ಅಷ್ಟು ಸುಲಭ ಇರೋದಿಲ್ಲ. ಅವ್ರಿಗೆ ಅವರು ಅವನಿಗೆ ತಕ್ಷಣಕ್ಕೇನೋ ಆಗಿದೆ, ಅದರಲ್ಲಿ ಭಾಳ ಯೋಚನೆ ಮಾಡಿ ಯುದ್ಧ ಮಾಡೋದು ಇರೋದಿಲ್ಲ. ಪರ್ಸನಲ್ ಅಂಶಗಳು ಇರುತ್ತೆ ಅನ್ನೋದು ಇದರಲ್ಲಿರುತ್ತೆ. ಅವನ ಪ್ರತಿಕ್ರಿಯೆಯಲ್ಲೂ, ಗುಣಕೀರ್ತಿಯ ಪ್ರತಿಕ್ರಿಯೆಯಲ್ಲೂ ಈ ಥರದ್ದೇ ಇರುತ್ತೆ. ಅಂದರೆ ಒಂದು ಪರ್ಸನಲ್
ನೇಚರ್ ಇರುತ್ತೆ ಅದರಲ್ಲಿ. ಆಮೇಲೆ ಕೇಳ್ತಾನೆ, ಅದು ಅಂದಮೇಲೆ ನೋಡಿ ಅವನು ಆರ್ಭಟಿಸಿದ್ದಾನೆ ಈಗ. ಆಮೇಲೆ ಶೂರ್ಮಿ, ಶೋಣದ ಆರ್ಭಟವೆಷ್ಟು ಹಿತವೆನಿಸುತ್ತಲ್ಲವೇ ಅಂತ ಕೇಳ್ತಾನೆ ಅವಳು. ಅದು ಪಕ್ಕದಲ್ಲೇ ಇರುತ್ತದು. ಈ ಅವ್ರು ಎಲ್ಲ ಮಾತಾಡ್ತಿರ್ತಾರೆ ಅದ್ರ ಪಕ್ಕದಲ್ಲೇ ಇರುತ್ತೆ. ಅವ್ನು ಮಾತಾಡ್ಬೇಕಾದ್ರೆ ಕೇಳಿಸ್ತಾ ಇರಲ್ಲ, ಆಮೇಲೆ ಕೇಳಿಸ್. ನಮಗೆ ಟ್ರಾಫಿಕ್ ಇರುತ್ತಲ್ಲ ಬೆಂಗಳೂರಲ್ಲಿ, ನಾವು ಎಲ್ಲರೂ ಪ್ರೋಗ್ರಾಮ್ ಮಾಡ್ತಾ ಇದ್ರೆ ಮಾತು ಸ್ವಲ್ಪ ನಿಲ್ಲಿಸಿದ್ರೆ ಟ್ರಾಫಿಕ್ ಕೇಳಿಸುತ್ತೆ, ಆ ಥರ. ಅವಳು ಉತ್ತರ ಕೊಡ್ತಾಳೆ, ಎಷ್ಟು ಚೆನ್ನಾಗಿದೆ. ನನಗೆ ಶೋಣ ಗಂಗೆಯರ ಸಂಗಮ ಇಷ್ಟ. ಈ ಮೊರೆತಕ್ಕೆ ತಡೆ ಬಿದ್ದು ಶಾಂತವಾಗುತ್ತಲ್ಲ ಅಂತ ಹೇಳ್ತಾಳೆ. ಅದು ಯಾಕೆ ಮಾರ್ಮಿಕವಾಗಿದೆ ನೋಡಿ. ಮತ್ತೆ ಇದರ ಪ್ರಸ್ತಾಪ ಆಗುತ್ತೆ. ಸೇತು ದಾಟುವಾಗ ಅಶೋಕ ಎಡಬಲಗಳಲ್ಲಿ ಕಣ್ಣು ಹಾಯಿಸಿದ. ಕಾಲುವೆಗಳಲ್ಲಿ ಹರಿದು ಬಂದಿರುವ ಶೋಣ ಇಲ್ಲಿ ನಿಶ್ಶಬ್ದವಾಗಿ ನಿಂತಿದೆ. ಈ ಶಾಂತಿ ನಿನಗೆ ಪ್ರಿಯವೇ? ಶೂರ್ಮೆಯ ಕಡೆ ತಿರುಗಿದ. ಅವಳಂತಾಳೆ, ಇದು ಪಕ್ಕ ಅವ್ರ ಕ್ಯಾರೆಕ್ಟರ್, ನಾನು ಹೇಳ್ತೀನಿ ನೋಡಿ. ಅವಳ ನೋಡಿ, ಇದು ನಿಗ್ರಹದ ಶಾಂತಿ, ಶಕ್ತಿ ಪ್ರಕಟವಾಗಲು ಬಿಡದೆ ಕಟ್ಟಿ ಹಾಕಿರುವುದು. ಗಂಗೆಯ ಸಹವಾಸದ ಶಾಂತಿಗೆ ಹೋಲಿಕೆಯಲ್ಲ. ಇದು ನಾನು ಹೇಳೋದು ಒಂದು ಕ್ಯಾಶುವಲ್ ಸಂಭಾಷಣೆಯಲ್ಲಿ ಒಂದು ಥರದ ಒಂದು ಕ್ಷಾತ್ರ ಪ್ರಜ್ಞೆ, ಮತ್ತು ಪ್ಯಾಸಿವ್ ಆಗಿರೋದು ಪೀಸ್ಫುಲ್ಲ. ಶಕ್ತಿ ಇದ್ದು ನಿಮಗೆ ನ್ಯೂಕ್ಲಿಯರ್ ಪವರ್ ಇರಬೇಕು. ಅಮೇರಿಕಾ ಎಲ್ಲ ಇಟ್ಕೊಂಡು ಪ್ರಪಂಚವನ್ನು ನೋಡ್ಕೊಳ್ಳೋ ಥರದ್ದಿದ್ರೆ ಚೆನ್ನಾಗಿರ್ತಿತ್ತು. ಎಲ್ಲ ಕಡೆ ಬಾಂಬ್ ಕಳಿಸಿದ್ದಷ್ಟು ಚೆನ್ನಾಗಿಲ್ಲ ಅಲ್ಲ. ಅಂದರೆ ಇವಾಗ ಬದಲಾಗ್ಬೋದು, ಬಟ್ ಹಾಗಿತ್ತು. ಅದು ಆ ಗ್ರಹಿಕೆ ಇದೆಯಲ್ಲ, ಒಂದು ನಾವು ತುಂಬ ಒಳ್ಳೆಯವರು ಅನ್ನೋ ಥರ ಈಗಿನ ಭಾರತೀಯರು ಇರೋದು ಅಷ್ಟು ಒಳ್ಳೆಯದಲ್ಲ. ನೋಡಿ ಅವ್ರು ಹೂಂತಿದ್ದಾರೆ ಅವ್ರು ಆಗಲೇ ಅದಿದೆ. ಇನ್ನೊಂದು ನಾನು ಮುಗಿಸ್ಬಿಡ್ತೀನಿ. ಎಷ್ಟಾಯ್ತು ಈಗ ಟೈಮು? ಆಗ್ತಾ ಬಂತು. ನಾ ಇದಕ್ಕೆ ಹೋಗೋಣ. ಇವಾಗ ಕಲಿಂಗಕ್ಕೆ ಹೋದಾಗ ನೋಡಿ, ಇಲ್ಲಿ ಅಶೋಕನದ್ದು ಎಷ್ಟು ಇರುತ್ತೆ ಅಂದರೆ ಅವನು ಬದುಕುವ ರೀತಿಯನ್ನು, ಆ ಶೂರ್ಮಿಗೆ ಅವನ ಬಗ್ಗೆ ಬಹಳ ಅಭಿಮಾನ ಇರುತ್ತೆ, ಮೆಚ್ಚುಗೆ ಇರುತ್ತೆ. ಆದರೆ ಅವಳು ತೆರೆದ ಕಣ್ಣಿನಿಂದ, ತೆರೆದ ಮನಸ್ಸಿನಿಂದ, ವಿವೇಚನೆಯಿಂದ ಡಿಸೈಡ್ ಮಾಡ್ತಾಳೆ ಅವನು ಹೆಂಗೆ ಅಂತ. ಇಂಥದಕ್ಕೂ ಅವಳು ವಿಟ್ನೆಸ್ ಆಗಿರ್ತಾಳೆ. ಇಷ್ಟೇ ಓದ್ತೀನಿ ನೋಡಿ. ಇದು ಜಗಳ ಆಗ್ತಾ ಇರುತ್ತೆ ಒಂದೊಂದು ದಿನ. ಅದು ಸರದಿ ಪ್ರಕಾರ ಅವನ ಅಂತಃಪುರದಲ್ಲಿ ಒಬ್ಬೊಬ್ಬರಾಗಿ ಅವನ ಜೊತೆ ಇರಬೇಕು ರಾತ್ರಿ ಅಂತ. ಮತ್ತೆ ಅವನು ಹೇಗೆ ನಡ್ಕೊಳ್ತಾನೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡೋದು. ಅಲ್ಲಿ ಜಗಳ ಆಗ್ತಾ ಇರುತ್ತೆ. ಇವರೆಲ್ಲ ಆಚೆ ಬಂದು ನೋಡ್ತಾರೆ ಏನು ಜಗಳ ಅಂತ. ಇವಳು ಶೂರ್ಮಿ ಕತ್ತಿ ಹಿಡ್ಕೊಂಡು ಆಚೆ ಬರ್ತಾಳೆ, ರಾಜನ ರಕ್ಷಣೆಗೆ ಓಡ್ತಾಳೆ ಆಚೆ. ಹೌದು, ಇದು ಈ ಮಾತು ಕೇಳಿಸುತ್ತೆ. ಅಶೋಕ ಹೇಳ್ತಿದ್ದಾನೆ, ಹೊಲಸು ನಾಯಿ, ಇನ್ನು ಈ ಜನ್ಮದಲ್ಲಿ ಅವಳು ನನ್ನ ಪ್ರಕೋಷ್ಠದಲ್ಲಿ ಕಾಲಿಡಕೊಡುದು. ಚಿತ್ರ ನಿಮ್ಮ ಕೈ ಕಚ್ಚಿಯಾಳು ಅಂದರೆ ಅವಳು ಚಿತ್ರ ಕರ್ಕೊಂಡು ಹೋಗ್ತಾ ಇರ್ತಾಳೆ ಅವಳನ್ನು, ಆ ರಾಣಿ ಅನ್ಬೋದೋ ಇಲ್ಲ ಗೊತ್ತಿಲ್ಲ ನನಗೆ. ಕರ್ಕೊಂಡು ಹೋಗ್ತಿದ್ದಾಳೆ. ಮೊದಲು ಕಪಾಳಕ್ಕೆ ಬಾರಿಸಿ ಹಲ್ಲುದಿರಿಸು, ಆಗದಿದ್ದರೆ ಎಳೆದು ತನ್ನಿ, ನಾನೇ ಉದುರಿಸುತ್ತೀನಿ. ಅಶೋಕ ಅಲ್ಲಿ ಕಿರಿಚುವುದು ಇಲ್ಲಿಗೆ ಕೇಳಿಸುತ್ತಿದೆ. ಅವಳು ಉತ್ತರ ಕೊಡೋದು, ನೀನು ಕಣೋ ಶೂದ್ರ ನಾಯಿ, ನಾನು ಕ್ಷತ್ರಿಯ ರಕ್ತಕ್ಕೆ ಹುಟ್ಟಿದವಳು. ನವಿಲಿನ ಹಿಕ್ಕೆ ಆರಿಸುವ ಹೀನವಂಶದ ಕೊಳಕು ನಾಯಿ ನೀನು. ಇಂಥ ಅವಳ ಆವೇಶದ ಒದರಾಟ. ಅಂದರೆ ಇಂಥ ಬದುಕನ್ನು ಮಾಡುತ್ತಿರುವ ಒಬ್ಬ ಚಕ್ರವರ್ತಿ, ಅವನ ಮನಸ್ಥಿತಿ ಹೇಗಿರ್ಬೋದು ಅನ್ನೋದನ್ನು ಇದರಲ್ಲಿ ಒಂದು ರೀತಿಯಲ್ಲಿ ತೋರಿಸೋದಕ್ಕೆ ಆಗತ್ತೆ ಅಂತ ಅಂದ್ಕೊಳ್ತೀನಿ. ನಾವು ಕಳಿಂಗಕ್ಕೆ ಬಂದಾಗ ಅವನಿಗೆ, ಕಳಿಂಗ ರಾಜನಿಗೆ, ಅವನು ಸ್ವಲ್ಪ ಜೈನ ಇದಕ್ಕೆ ವಾಲಿದಾನೆ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಸಾಕ್ಷಿ ಪುರಾವೆಗಳಿದೆ ಅಂತಲೂ ಅವ್ರು ಹೇಳ್ತಾರೆ. ಅವನು ಒಬ್ಬ ಜೈನ ಮುನಿ ಶಾಂತಿ ಸಾಗರ ಅನ್ನೋರ ಹತ್ರ ಹೋಗಿ ಅವನು ಕೇಳ್ಕೊಳ್ತಾನೆ, ಕಳಿಂಗ ಮಗಧ ಯುದ್ಧವಾಗುತ್ತದೆಯೇ ಅಂತ ಅವ್ರನ್ನ ಕೇಳ್ತಾನೆ. ಅಂದರೆ ಅವರಿಗೆ ಭವಿಷ್ಯ ಕಾಣಿಸ್ಬೋದು, ಅವ್ರಿಗೆ ದರ್ಶನ ಆಗ್ಬೋದು ಅದರದ್ದು ಅನ್ನೋ ರೀತಿಯಲ್ಲಿ. ಅವರು ತಕ್ಷಣಕ್ಕೆ ಉತ್ತರ ಕೊಡೋದಿಲ್ಲ. ಆಮೇಲೆ ಅವನಿಗೆ ಹೇಳ್ತಾರೆ, ಒಂದು ಪ್ರಶ್ನೆ ಕೇಳುತ್ತೀನಿ, ಉತ್ತರಿಸು.
ನೀನೊಂದು ಕಾಡಿನಲ್ಲಿ ನಡೆದು ಹೋಗುತ್ತಿದ್ದಿ, ಬಹಳ ಹಸಿದಿದ್ದಿ, ಹಣ್ಣುಗಳಿಂದ ತುಂಬಿರುವ ಮರ ಕಾಣಿಸುತ್ತೆ, ಏನು ಮಾಡುತ್ತೀ? ಅದಕ್ಕೆ ಅವನು ಆರಕ್ಷಣ ಆಲೋಚಿಸಿ ನುಡಿದ, ನನ್ನ ಹಸಿವು ನೀಗಲು ಸಾಕಾಗುವಷ್ಟು ಹಣ್ಣುಗಳನ್ನು ಕೀಳುತ್ತೀನಿ. ಹೇಗೆ ಅಂತ ಕೇಳ್ತಾರೆ. ಮರ ಹತ್ತಿ ಸಮೀಪದ ಕೊಂಬೆಗೆ ಕೈ ಹಾಕಿ ಅಂತಾನೆ. ಅಲ್ಲವೇ? ಅವ್ರು ಹೇಳ್ತಾರೆ, ಅಶೋಕ ಇಡೀ ಮರವನ್ನೇ ಉರುಳಿಸಿ ಹಣ್ಣು ತಿನ್ನುತ್ತಾನೆ. ಅರ್ಥವಾಯಿತು ವ್ಯತ್ಯಾಸ? ಯುದ್ಧಾರಂಭಕ್ಕೆ ಮುನ್ನ ಆಯ್ಕೆ ಇರುತ್ತೆ, ನಂತರ ನಿನಗೆ ಬೇಡವೆಂದರೂ ನಿಲ್ಲಿಸಲಾರೆ. ಎರಡರಲ್ಲಿ ಒಂದು ಪಕ್ಷ ಸಂಪೂರ್ಣ ನಶಿಸಿದ ಮೇಲೆ ಯುದ್ಧ ಮುಗಿಯುವುದು. ಕಲಿಂಗಕ್ಕೆ ಯುದ್ಧ ಬೇಕಿಲ್ಲ, ನಿವಾರಿಸುವ ಮಾರ್ಗ ಕಂಡುಕೊಳ್ಳುವುದು ಬುದ್ಧಿವಂತಿಕೆ. ಸಮಾನ ಶಕ್ತಿಯವರಾಗಿದ್ದರೆ ಸಂಧಾನ. ಬಲಿಷ್ಠ ಮಗದಕ್ಕೆ ನೀನು ವಿಧೇಯನಾದರೆ ಮಾತ್ರ ಯುದ್ಧ ತಪ್ಪಿಸಬಹುದು. ನಿನ್ನ ಸ್ವಾಭಿಮಾನ ಬದಿಗಿಟ್ಟು ಅವನನ್ನು ಕಂಡು ಬರುತ್ತೀಯ ನೋಡು. ಸಾಧ್ಯವಿಲ್ಲ ಎನ್ನುವುದಾದರೆ ಯುದ್ಧ ಸಿದ್ಧತೆ ಮಾಡಿಕೊ. ಇನ್ನೇನು ಮಳೆಗಾಲ ಕಳೆಯಿತಲ್ಲ. ನಿಮ್ಮ ಕುಟುಂಬವನ್ನು ನಿನ್ನ ತಂದೆಯ ಕಾಲದಿಂದ ಬಲ್ಲೆ. ಅವನಿಗೆ ಯಾಕೆಂದರೆ ಬೇಜಾರಾಗತ್ತೆ, ಅವರ ಅಡ್ವೈಸ್ ಇಷ್ಟ ಆಗಲ್ಲ ಅವನಿಗೆ. ನನ್ನ ಆಯುಷ್ಯದ ಬಹುಭಾಗವನ್ನು ಕಳೆದಿರುವ ಈ ಭೂಮಿಯಲ್ಲಿ ನನಗೂ ಪ್ರೀತಿ ಆಸ್ತಿಗಳಿವೆ. ಶಕ್ತಿ ವ್ಯಯ ಸಂದರ್ಭಾನುಸಾರ ಆಗಬೇಕು. ಅಂಥ ಸಂದರ್ಭ ಸೃಷ್ಟಿಯಾದರೆ ಏನು ಮಾಡಬೇಕೆಂದು ಬಲ್ಲೆ. ನನಗೆ ಕಲಿಂಗವೇ ಸರ್ವೋಪರಿ, ನನ್ನ ಮುಕ್ತಿಯಲ್ಲ, ತಿಳಿಯಿತೆ ಅಂತ ಹೇಳ್ತಾರೆ. ಅವನು ಮುಖ ಕೆಂಪೇರಿತು. ಎಷ್ಟು ಬೇಗ ನನ್ನ ಮನಸ್ಸನ್ನು ಅರಿತರು ಅಂದ್ಕೊಂಡು ಕ್ಷಮಿಸಿ ಅಂತ ಎದ್ದು ಹೊರಟು ಬಿಡ್ತಾನೆ. ಆದರೆ ಅವರು ಮುಂದೆ ಆಲೋಚನೆ ಮಾಡ್ತಾರೆ. ಅವ್ರು ಹೇಳ್ತಾರೆ, ಅವ್ರ ಮನಸ್ಸಿಗೆ ಅನಿಸುತ್ತೆ, ಇದು ನನಗೆ ಭೈರಪ್ಪ ಅವರ ಕಾದಂಬರಿ ಪರ್ವದಲ್ಲೂ ನನಗೆ ತುಂಬ ಇಷ್ಟ ಆಗಿದ್ದಿದೆ. ಈ ಮನಸ್ಸಿನ ಲಹರಿಯಲ್ಲಿ ಏನಾಗುತ್ತೆ ನೋಡಿ, ಒಂದು ಪ್ರಾಕ್ಟಿಕಲ್ ಹೇಳ್ತೀನಿ. ಅವ್ರು ಹಿಂಗೆ ಹೇಳಿದ್ರು ಅಂದರೆ ಹೇಳಿಲ್ಲ ಅಂತ ಡಿಸ್ಪ್ಯೂಟ್ ಮಾಡ್ಬೋದು. ಅವ್ರ ಮನಸ್ಸಲ್ಲಿ ಹಿಂಗೆ ಅನ್ನಿಸ್ತು ಅಂದರೆ ಏನು ಮಾಡ್ತೀರಾ ನೀವು? ಇದನ್ನು ನೋಡಿ, ಇದು ಎಷ್ಟು ದೊಡ್ಡ ಮಾತನ್ನ ಅವ್ರ ಮನಸ್ಸಲ್ಲಿ ಅನಿಸಿದ್ದು. ಅವರು ಜೈನ ಮುನಿ, ಅದು ಕೃಶವಾಗಿರ್ತಾರೆ. ಅವರು ಯೋಚನೆಯಲ್ಲಿ ಹೇಳೋದು, ಮತ್ತೊಂದು ಸತ್ಯವು ಸ್ಫುಟವಾಯಿತು. ಯಾರ ಹಸ್ತಕ್ಷೇಪವು ಸಮಸ್ಯೆಯನ್ನು ಪರಿಹರಿಸದು. ಹಿಂದೆ ಯುದ್ಧಗಳಾಗಿಲ್ಲವೇ? ಮುಂದೆ ಆಗುವುದಿಲ್ಲವೇ? ನಮ್ಮ ಕೈಲಾದಷ್ಟು ನಿಗ್ರಹಿಸಿ ಕೊನೆಗೆ ತೊಡಗಬೇಕು. ಭೈರಪ್ಪ ಅವರು ಪರ್ವದಲ್ಲಿ ಕೃಷ್ಣ ಧರ್ಮಜಂಗೆ ಹೇಳ್ತಾನೆ, ಧರ್ಮಜ ನೀನು ನಿಯಮದಲ್ಲಿರುವುದನ್ನೇ ನೀವು ಧರ್ಮ ಅಂತ, ರೂಢಿಯಲ್ಲಿರುವುದೇ ಧರ್ಮ ಅಂತ ನೀನು ತಿಳಿದಿದ್ದೀಯಾ ಅಂತ ಅವನಿಗೆ ಬೈತಾರೆ. ಯಾರು ಜೂಜಿಗೆ ಕರೆದರೆ ಅದನ್ನು ನೀನು ಕ್ಷಾತ್ರ ಧರ್ಮ ಅಂತ ಹೇಳ್ತೀಯಲ್ಲ. ಜೂಜಿಗೆ ಯಾರು ಕರೆದರೆ ಒಂದು, ಯುದ್ಧಕ್ಕೆ ಕರೆದರೆ ಇನ್ನೊಂದು. ಯುದ್ಧಕ್ಕೆ ಕರೆದರೆ ನೀನು ಬೇಡ ಅನ್ನೋಂಗಿಲ್ಲ. ಯುದ್ಧ ಯಾರು ಮೇಲೆ ಬಿದ್ದರೆ ನೀನು ಯುದ್ಧ ಮಾಡಲೇಬೇಕು. ಆದರೆ ಜೂಜಿಗೆ ಯಾರು ಕರೆದರೆ ಇಲ್ಲ ಅಂತ ಅನ್ಬೋದಲ್ಲ ಅಂತ ಹೇಳ್ತಾನೆ ಕೃಷ್ಣ ಧರ್ಮಜಿಗೆ. ಎಷ್ಟು ಸಿಂಪಲ್ ಇದೆ ನೋಡಿ. ಇವರು ಅದೇ ಹೇಳ್ತಿರೋದಿಲ್ಲಿ. ಯಾರು ನನ್ನ ಅರ್ಹತರು ಹೇಳಿದ್ದು ಅವ್ರು ನೆನಪು ಮಾಡ್ಕೊಳ್ತಾರೆ, ಯಾರೋ ಅವ್ರಿಗೆ ಹೇಳಿದ್ದನ್ನ ಅಂತ. ಕಲಿಂಗ ಜೈನ ರಾಜನಿಗೆ ಪಟ್ಟಾಭಿಷೇಕ ಮಾಡುವಾಗ ಅದೆಷ್ಟೋ 100 ವರ್ಷಗಳ ಹಿಂದೆ ಕೈಯಲ್ಲಿ ಖಡ್ಗ ಹಿಡಿದು ಅಹಿಂಸಾವ್ರತ ಹೇಗೆ ಆಚರಿಸಲಿ ಎಂದನಂತೆ. ಅದು ರಾಜನಿಗೆ ಕಷ್ಟ ಇರುತ್ತಲ್ಲ. ಯತಿಗಳು ನಕ್ಕು, ನೀನು ರಾಜ, ಕ್ಷತ್ರಿಯ ಧರ್ಮ ಪಾಲಿಸು, ಉಳಿದವು ಅನ್ವಯವಾಗುವುದಿಲ್ಲ, ಆಗ ಕೂಡುದು ಎಂದರಂತೆ. ಜೈನ ರಾಜರು ಗುಣಕೀರ್ತಿಯು ಸೇರಿದಂತೆ ಶಾಸನ ಸಮರ್ಥರು, ವೀರಾವೇಶದಿಂದ ಕಾಯುವವರು, ಆದರೆ ಆಸುರಿ ಪ್ರವೃತ್ತಿ ಅಲ್ಲ. ಹೀಗೆ ಹೇಗೆ ಬಂದೀತು? ಧರ್ಮದ ಮೂಲವೇ ಅಹಿಂಸೆಯಾಗಿ ಅದು ನಿತ್ಯದ ಆಚರಣೆಯನ್ನು ನಿರ್ದೇಶಿಸುತ್ತಿರುವಾಗ ಅಂತ ಅಂದರೆ ಅವ್ರ ಯೋಚನೆಯಲ್ಲಿ ಬಂದಿದ್ದು, ಅವರು ಯೋಚನೆಯಲ್ಲಿ ನೆನಪು ಮಾಡಿಕೊಂಡಿದ್ದು ಅಂತ ಬರೆದಾಗ ನಿಮ್ಗೇನು ಹೇಳಬೇಕು ಅದನ್ನು ದಾಟಿಸೋದಕ್ಕೆ ಸಾಧ್ಯ ಆಗತ್ತೆ, ಯಾವ ಕಷ್ಟವೂ ಇಲ್ಲದೆ ಅಂತ ನನಗೆ ಅನಿಸ್ತು. ಅದನ್ನು ನೋಡಿ ಇದರಲ್ಲಿ ಈ ಯೋಚನಾ ಲಹರಿಯ ಒಂದು ಶೈಲಿಯನ್ನು ಬಳಸ್ಕೊಳ್ತಾ ಬರ್ತಾರೆ ಯೋಚನೆ ಮಾಡೋದನ್ನೇ. ಇನ್ನೊಂದು ಎರಡೇ ಹೇಳಿ ಮುಗಿಸ್ಬಿಡ್ತೀನಿ. ಅಶೋಕನ ತಂದೆ ತಾಮ್ರ ಲಿಪ್ತಿ ಕಸಿದರು ನಿಜ. ನಾನು ಪಟ್ಟಕ್ಕೇರಿದೊಡನೆ ಅವನ ಸಖ್ಯ ಬೆಳೆಸಬಹುದಾಗಿತ್ತಲ್ಲ.
ಏಕೆ ಉಳಿದೆ ನನ್ನಷ್ಟಕ್ಕೆ ಅಂತ ಅವನು ಯೋಚನೆ ಮಾಡ್ತಾ ಇರ್ತಾನೆ. ಅವನು ಇದರಲ್ಲಿ ನೋಡಿ ಲಾಸ್ಟ್ ಒನ್ ಇದನ್ನ ಹೇಳ್ತಾ ಇರೋದು, ಇದನ್ನು ಬಿಡ್ತೀನಿ, ಲಾಸ್ಟ್ ಒನ್ ಇದನ್ನು ಹೇಳ್ತೀನಿ ನೋಡಿ. ನಮಗೆ ಇವಾಗ ಉತ್ತರ ಭಾರತ ದಕ್ಷಿಣ ಭಾರತ ಅನ್ನೋದನ್ನು ಒಂದು ಥರದ ಒಂದು ರಾಜಕೀಯ ಚಿಂತನೆಯಲ್ಲಿ ನಮ್ಮಲ್ಲಿ ಈಗ ತೂರ್ತಾ ಇದ್ದಾರೆ ನಮ್ಮ ತಲೆ ಒಳಗೆ. ನಾವೇ ನೋಡಿದ್ದೀವಿ ಎಂಥ ಬೇಜವಾಬ್ದಾರಿತನದಿಂದ ಏನೇನೋ ಮಾತಾಡಿದ್ದಾರೆ ಅಂತ. ನಾವು ಯಾರಿಂದ ನಿರೀಕ್ಷೆ ಮಾಡೋದಿಲ್ವೋ ಅಂಥವರೆಲ್ಲ ಇದು ಹೇಳಿದ್ದಾರೆ. ಹೊಸ ಹೊಸ ಪದಗಳನ್ನು ತಂದು ಅಪಾರ್ಥ ಮಾಡೋ ಥರದ್ದು. ಈಗ ದ್ರಾವಿಡ ಅನ್ನೋ ಪದ ಇವಾಗ ಫಾರ್ ಇನ್ಸ್ಟೆನ್ಸ್ ಸ್ವಲ್ಪ ಅಸಹ್ಯ ಹುಟ್ಟಿಸೋ ಥರದ್ದನ್ನು ಮಾಡ್ತಾ ಬಂದಿದ್ದಾರೆ ನೋಡಿ. ನನಗೆ ಅದನ್ನು ನೆನಪು ತರುವ ಒಂದನ್ನು ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ. ಇಷ್ಟನ್ನು ಓದಿ ನಾನು ಮುಗಿಸ್ತೀನಿ. ನಾವು ವಿಂಧ್ಯದ ಉಪರಿಯವರನ್ನು, ಅವರು ನಮ್ಮನ್ನು ಸುಹೃದ ಭಾವದಿಂದ ಕಂಡೇ ಇಲ್ಲವಲ್ಲ. ನಾವಾದರೂ ಬದಲಾದೆವು, ಅವರು ನಮ್ಮನ್ನು ಪರಿಗಣಿಸಿದ ಇತಿಹಾಸವೇ ಇಲ್ಲ. ಇದು ಗುಣಕೀರ್ತಿಯಲ್ಲಿ ಅನಿಸುತ್ತಿರೋದು, ಅವನ ಮನಸ್ಸಿಗೆ ಬರ್ತಿರೋದು. ದೇವಾಸುರ ಸಂಗ್ರಮ, ದಾಶರಾಗ್ನ ಯುದ್ಧ, ಮಹಾಭಾರತ ಯುದ್ಧ, ಭರತ ವರ್ಷದ ಎಲ್ಲ ಮುಖ್ಯ ಘಟನೆಗಳು ಅಂದರೆ ಯುದ್ಧಗಳ ರಂಗ ಆರ್ಯಾವರ್ತ. ನಾವು ಇಲ್ಲಿಂದ ಮೆಟ್ಟಿಂಗಾಲಿನ ಮೇಲೆ ನಿಂತು ಕಂಡಷ್ಟನ್ನು ನೋಡಿರುವ ಪ್ರೇಕ್ಷಕರು ಮಾತ್ರ, ಅಥವಾ ಕರೆ ಕಳಿಸಿದಾಗ ಹೋಗಿ ಅವರಲ್ಲೇ ಒಂದು ಪಕ್ಷದ ಪರವಾಗಿ ಕಾದು ಬಂದವರು. ಈ ಸೀಮೆಯಲ್ಲೆಲ್ಲ ಹಾಹಾಕಾರ ಸೃಷ್ಟಿಸಿದ 3 ಯುದ್ಧಗಳಂತೆ. ಆ ಸೀಮೆಯಲ್ಲೆಲ್ಲ ಹಾಹಾಕಾರ ಸೃಷ್ಟಿಸಿದ 3 ಧರ್ಮಯುದ್ಧಗಳಂತೆ. ಎಂಥ ಪ್ರಹಾರವಾದರೂ ಆರ್ಯಾವರ್ತ ಬಹುಬೇಗ ಚೇತರಿಸಿಕೊಳ್ಳುತ್ತಂತೆ. ಫಲವತ್ತು ಭೂಮಿ, ವರ್ಷಕ್ಕೆ 4 ಬೆಳೆ ತೆಗೆದರೂ ಬರಡಾಗದ ಮಣ್ಣಿಗೆ ಶ್ರೀಮಂತಿಕೆ ತುಂಬುವುದು ಹೈಮಾವತದಿಂದ ಹರಿದು ಬರುವ ನದಿಗಳಂತೆ. ಇದು ಜಿಯೋಗ್ರಫಿ, ನಾಲೆಡ್ಜ್ ಆಫ್ ಸೀಸನ್ಸ್ ಜೊತೆ ಎಲ್ಲ ನೋಡಿ ಕ್ಯಾಶುವಲ್ ಆಗಿ ಒಂದು ಯೋಚನೆಯ ಲಹರಿಯಲ್ಲಿ ಬರೋದು ಮಾಡಿರೋದು. ಆದ್ದರಿಂದಲೇ ಅವರು ಆರ್ಯಾವರ್ತದ ಸೀಮೆಯನ್ನು ಹೈಮಾವತದಿಂದ ಆರಂಭಿಸಿ ವಿಂಧ್ಯಕ್ಕೆ ಅಂತಿಮಗೊಳಿಸಿ ಯಾಕೆ ಬೇಜಾರು ಮಾಡ್ಕೊಳ್ತಾನೆ. ಕೆಳಗಿರೋ ನಾವು ಭಾರತ ವರ್ಷೀಯರಲ್ಲವೇ? ಆದರೆ ಪ್ರಾಬ್ಲಮ್ ಏನಾಗಿರುತ್ತೆ ಅಂದರೆ, ಅಲ್ಲಿದ್ದ ಹಿರಣ್ಯಖನಿಯ ಬಗ್ಗೆ ತಿಳಿಯುತ್ತಿದ್ದಂತೆ ಬಿಂದುಸಾರರು, ಆಗಿನ ಮಗಧ ರಾಜ, ಆ ಜನಪದವನ್ನೇ ವಶಪಡಿಕೊಂಡ್ರಲ್ಲ. ಇವರು ಹೇಳ್ತಾರೆ, ಇವರು ತಾಮ್ರಲಿಪ್ತಿ ಅಂದರೆ ಅದೊಂದು ಪೋರ್ಟು, ಸಮುದ್ರಕ್ಕೆ ಹತ್ತಿರ ಇರೋದು, ಬಂಗಾಳಕ್ಕೆ ಹತ್ತಿರ ಇರೋದು. ಅದು ಅಲ್ಲಿ ಕಾಪರ್ ಮೈನ್ಸ್ ಅದನ್ನು ನೋಡಿ ಅದನ್ನು ವಶಕ್ಕೆ ತಗೊಳ್ತಾರೆ. ಅದು ಆಮೇಲೆ ಮುಂದೆ ಬರುತ್ತೆ, ನಾನು ಅದನ್ನು ಓದಲ್ಲ, ನನಗೆ ಟೈಮ್ ಆಯಿತು. ಅದೇನಂದರೆ ಈಗ ನೌಕಾಪಡೆಯಲ್ಲಿರುತ್ತೆ, ಬೇರೆ ಪೋರ್ಟ್ಸ್ ಅವರಿಗೆ ಬೇಕು, ಅಲ್ಲಿಂದ ಬರುವ ಟ್ಯಾಕ್ಸಸ್ ಎಲ್ಲ ಕಲೆಕ್ಟ್ ಮಾಡೋದಕ್ಕೆ. ಮತ್ತು ಚಿನ್ನದ ಗಣಿಯಲ್ಲಿರುತ್ತೋ ಆ ಪ್ರದೇಶವನ್ನು, ಆ ಜನಪದವನ್ನು ಕಬ್ಜಾ ಮಾಡ್ಕೊಳ್ತಾರೆ, ಅದು ಅವ್ರು ಹಿಡಿತಕ್ಕೆ ತಗೊಳ್ತಾರೆ. ಅದರಿಂದ ಏನನ್ಸಕ್ಕೆ ಶುರು ಆಗುತ್ತೆ, ಆ ಜನಪದಗಳಲ್ಲಿ ಈ ಸಣ್ಣ ಸಣ್ಣ ರಾಜರು ಯಾರು ಇರ್ತಾರೋ ಅವರಿಗೆ ಬೇಸರ ತಂದಿರುತ್ತಲ್ಲ. ಅದು ಅವ್ರು ಹೇಳ್ತಾರೆ, ನಮಗೆ ಸ್ವಾತಂತ್ರ್ಯ ಬೇಕು, ನಿಮ್ಮ ನೆರವು ಮುಖ್ಯ, ಉಳಿದಡೆಯಿಂದಲೂ ತರಿಸುತ್ತೀವಿ. ಅವರು ಈ ಕೀರ್ತಿಗೆ ಹೇಳ್ತಾರೆ. ಅದು ಬಂದು ಅವರೆಂದರು, ಅಶ್ಮಕೂವು ಒಂದೇ ಕಾಲಲ್ಲಿ ನಿಂತು ಎಲ್ಲ ಸೇರಿ ಆಕ್ರಮಿಸುವ ನಿಶ್ಚಯವಾಯಿತು. ಮಗಧ ವಿಜಯ, ಅಶೋಕನನ್ನು ಸೋಲಿಸಿ ಸೆರೆಯಾಗಿಸಿ ನಮಗೆ ನಿನ್ನ ಸಿಂಹಾಸನ ಬೇಡ, ಮುಕ್ತಿ ಬೇಕು ಎನ್ನಬೇಕೆಂಬ ಒಮ್ಮತದ ನಿರ್ಣಯ. ಕೆಳಗಿನ ಚೋಳ, ಪಾಂಡ್ಯ, ಸತಿಯ ಪುತ್ರ, ಕೇರಳ ಪುತ್ರರು ಯಾರೋ ಪ್ರಶ್ನೆ ಎತ್ತಿದರು. ಆ 4 ಬೇರೆ ಲೋಕ. ಅಶೋಕ ಅವರ ಬಗ್ಗೆ ಚಿಂತಿಸದಂತಿಲ್ಲ. ಸ್ನೇಹವೋ, ದಕ್ಷಿಣದ ತುದಿಯನ್ನು ನಿಯಂತ್ರಿಸುವ ಕಷ್ಟದ ಅರಿವೋ, ಮತ್ತಾರು ಅಂದಾಗ 2ನೆಯ ಕಾರಣವೇ ಸರಿ ಎನಿಸಿತು. ಈ ಬೃಹತ್ ರಾಷ್ಟ್ರದ ಅಂಚುಗಳನ್ನೆಲ್ಲ ಹಿಡಿದಿಡುವುದು ಶಕ್ಯವಲ್ಲ, ಜಾಣತನವೂ ಅಲ್ಲ ಎಂದು ತಿಳಿದೇ ನಿರರ್ಥಕವೆನಿಸಿದುದನ್ನು ಮುಟ್ಟದೆ ಅನಿವಾರ್ಯ ತಕ್ಷಶಿಲೆಯ ಅಂಚನ್ನು ಬಿಡದೆ ಹಿಡಿದಿದ್ದಾನೆ. ಅಂದರೆ ಇವತ್ತು ನಮ್ಮದು ನಾರ್ತ್ ವೆಸ್ಟಲ್ಲೇ ನಮ್ಮ ನಿಗಾ ಹೆಚ್ಚಿರೋದು. ನನ್ನ ಕಡೆಗೆ ಇದು ಹೇಳ್ತೀನಿ. ನನಗೆ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ನಾನೇ ಇಲ್ಲಿ ಆರ್ಗನೈಸ್ ಮಾಡ್ತೀನಿ. ನಮ್ಮಲ್ಲಿ ಇವರು ನಮ್ಮ ಅಚ್ಯುತ ಅನಂತಮೂರ್ತಿಯವರಿದ್ದಾರೆ, ಮೇರು ಫೌಂಡೇಶನರು. ನಾವಿಬ್ಬರು ಸೇರಿ ಈ ಕಾದಂಬರಿ ಬಿಡುಗಡೆ ಆಗಿದ್ದು ಇವತ್ತಿನ 1 ತಿಂಗಳಲ್ಲಿ ನಾವು ಇದರ ಬಗ್ಗೆ ಚರ್ಚೆಯನ್ನು ಮಾಡ್ತೀವಿ.
ಆಗ ಈ ವಿಚಾರಗಳನ್ನು ನಾವು ಮತ್ತೆ ಮಂಡಿಸ್ತೀವಿ, ಬೇರೆಯವ್ರನ್ನ ಕರೆಸಿ ನಾವು ಕೂತು ಕೇಳ್ತೀವಿ, ಯಾರು ಮಾತಾಡಲಿ. ಆವಾಗ ನಾನು ನಿಮಗೆ ಇಷ್ಟು ಮಾತ್ರ ಹೇಳಿ ಮುಗಿಸ್ತೀನಿ. ನಾ ಹೇಳಿದೆ ಈಗ ಶೂರ್ಮಿಕೆ ಮತ್ತು ಅವನು ಗುಣತೀರ್ಥ, ಅವನು ಏನೇ ಮಾಡಿದ್ರು ಅವನ ಹೆಂಡತಿಯನ್ನ ಕೇಳಿಕೊಂಡು ಅವಳ ಅಭಿಪ್ರಾಯ ಪಡೆದು ಮಾಡ್ತಾನೆ. ಅದು ಎಷ್ಟು ಸಹಜವಾಗಿ, ಎಷ್ಟು ಇಂಟಿಮೇಟಾಗಿ ಅದು ಮಾಡ್ತಾರೆ ಅಂದರೆ, ಅವಳಿಗೆ ಜ್ವರ ಬಂದಿರುತ್ತೆ. ಅವನು ಈ ಶಾಂತಿ ಸಾಗರರು ನೀನು ಒಪ್ಕೊಂಬಿಡು ಅಂದರೆ ಹೆಂಗೆ ಕೊಟ್ಟುಬಿಡೋದಕ್ಕಾಗತ್ತಾ ಅಂತ ಅವನಿಗೆ ಸಿಟ್ಟು ಬಂದಿರುತ್ತೆ. ಆದರೆ ಹೀ ಈಸ್ ವರಿಡ್ ಆಲ್ಸೋ, ಯಾಕೆಂದರೆ ಅವನಿಗೆ ಶಕ್ತಿ ಇಲ್ಲ. ಅಶೋಕನ ಒಂದು ಸೈನ್ಯವನ್ನು ಎದುರಿಸೋದಕ್ಕೆ ಆಗೋದಿಲ್ಲ ಅವನಿಗೆ. ಎಲ್ಲ ಹೇಳ್ತಾ ಇರ್ತಾನೆ, ಅವ್ನಿಗೆ ಅಡ್ವೈಸ್ ಮಾಡ್ತಾ ಇರ್ತಾನೆ. ಅವನಿಗೂ ಸಿಟ್ಟಿರುತ್ತೆ ತುಂಬ. ಅವನು ಹೆಂಡತಿ ಪಕ್ಕ ಮಲ್ಕೊಳ್ತಾನೆ. ಅವಳು ಹೇಳ್ತಾಳೆ, ನನಗೆ ಜ್ವರ ಇದೆ, ನಿನಗೆ ಕಷ್ಟ ಆಗ್ಬೋದು, ಆಮೇಲೆ ನೀನು ದೂರ ಮಲ್ಕೊ ಅಂತ ಹೇಳ್ತಾಳೆ. ಆದರೆ ಅವಳ ಜೊತೆ ಮಲ್ಕೊಂಡಾಗ ಸ್ವಲ್ಪ ನೆಮ್ಮದಿ ಅನಿಸುತ್ತೆ. ಮಲ್ಕೊಂಡು ಮತ್ತೆ ಅವನು ಯೋಚನೆಗೆ ಬೀಳ್ತಾನೆ. ಈ ಥರದ್ದು ತುಂಬ ಬರುತ್ತೆ. ಇನ್ನೊಂದು ಬರುತ್ತೆ, ಅವರು ಅಡ್ವೈಸ್ ಎಲ್ಲ ಮಾಡಿ ಅವನ ಮಿನಿಸ್ಟರ್, ಮುಖ್ಯ ವ್ಯಕ್ತಿ, ಅವರು ಹೋಗಿ ಮಲ್ಕೊಂಡಾಗ ಮನೆಯಲ್ಲಿ ಕರ್ಕೊಂಡೋಗಿ ಒಂದು ಗೌಪ್ಯ ಇಡಬೇಕಾದ ವಿಷಯದ್ದು ಸಭೆ ಒಂದು ಮಾಡ್ತಾರೆ ಮನೆ ಒಳಗಡೆನೆ. ಅವರೆಲ್ಲ ಹೋದಾಗ ಹೆಂಡತಿ ಬೈತಾಳೆ, ಅಡುಗೆ ಮನೆಯಿಂದ ಕೂಗ್ತಾಳೆ. ಅವ್ರನ್ನೆಲ್ಲ ಅದೆಲ್ಲ ಆಫೀಸ್ ವರ್ಕೆಲ್ಲ ಇಲ್ಲಿ ಯಾಕೆ ತೊಗೊಂಬರ್ತೀನಿ ಅಂತಾರೆ ಹೇಳ್ತಾಳೆ. ಅವ್ರು ಅದಕ್ಕೆ ಹೇಳ್ತಾರೆ, ನಿನಗೆ ಗೊತ್ತಾಗಲ್ಲ ಬಿಡು ಅಂತ ಹೇಳ್ತಾರೆ. ಅವಳು ವ್ಯಂಗ್ಯವಾಗಿ, ಹೌದಲ್ಲ ನನಗೆ ಹೆಂಗೆ ಗೊತ್ತಾಗತ್ತೆ ಅನ್ನೋ ಥರದ್ದು ಕೊಡ್ತಾಳೆ. ನಾ ಹೇಳ್ತಿರೋದು ಇಷ್ಟು ಹೇಳಿ ಮುಗಿಸ್ತೀನಿ. One of the gifts of art is that it can make what is strange familiar, and what is familiar, it can give you distance, so you can look at things that are normal. ಅದಿದೆಯಲ್ಲ, ಅದನ್ನು ಇವರು ತುಂಬ ಚೆನ್ನಾಗೇ ಇದರಲ್ಲಿ ಹಿಡಿದಿಟ್ಟಿದ್ದಾರೆ ಅಂತ. ನನ್ನ ಸಮಯ ಮುಗಿದಿದೆ. ನನ್ನ ಕರೆಸಿದ್ದ ಗೌರವ ಅಂತ ತಿಳ್ಕೊಳ್ತೀನಿ. ನಮಸ್ಕಾರ. ಇದು ಇಂಥ ಗಣ್ಯರು ಉಪಸ್ಥಿತಿಯಲ್ಲಿ ಅವರು ನನ್ನ ಮಾತು ಕೇಳುವ ಥರ ಮಾಡಿ ನನ್ನ ತಿಳಿಸಿದ್ರ ಸಂತೋಷ.